ಭಗವಂತನ ಅನುಗ್ರಹ ಆಗಬೇಕು ಅಂತಾದರೆ ಸಮಗ್ರ ಭಾಗವತದ ಸಂದೇಶ ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಮಾತ್ರ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವಂಥದ್ದು. ಆ ನಿಷ್ಕಾಮ ಕರ್ಮ ಅಂದರೆ ಏನು ಕರ್ಮವನ್ನ ಮಾಡಿದಾಗಲೂ ಆ ಕರ್ಮದ ಮುಖ್ಯ ಫಲವಾದಂತಹ ಜ್ಞಾನವನ್ನು ದೇವರಲ್ಲಿ ಬೇಡಬೇಕು. ನಾವು ಎಲ್ಲ ತಿಳಿದು ಯಾರನ್ನು ತಿಳಿಬೇಕಿತ್ತೋ ಅವನನ್ನು ತಿಳಿದೇ ಇದ್ದರೆ ಎಲ್ಲ ತಿಳುವಳಿಕೆಗಳು ವ್ಯರ್ಥ ಆಗತ್ತೆ. ನಮ್ಮ ಎಲ್ಲ ತಿಳುವಳಿಕೆಗಳು ಸಾರ್ಥಕ ಆಗೋದು ಯಾವಾಗ ಅಂದರೆ ಅದು ಭಗವತ್ ತತ್ವವನ್ನು ತಿಳಿದಾಗ. ಇದನ್ನೇ ಜ್ಞಾನ ಜ್ಞಾನ ಅಂತ ಕರೀತಾ ಇದ್ದಾರೆ. ಪ್ರೀತಿಯನ್ನೇ ಭಕ್ತಿ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಆ ಭಕ್ತಿಯ ಒಳಗೆ ಅರಿವಿರಬೇಕು. ಅರಿವಿನೊಂದಿಗೆ ಮಾಡುವ ಪ್ರೀತಿಗೆ ಅದು ನಿಜವಾದ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ದೇವರಲ್ಲಿ ಈ ಬಗೆಯ ಭಕ್ತಿ ಬಂದಾಗ ದೇವರನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳಲ್ಲಿ ಅಲಂಭಾವ, ಬೇಕು ಬುದ್ಧಿ ಹೋಗಿ ಸಾಕು ಬುದ್ಧಿ ಬರುತ್ತಲ್ಲ, ಸಾಕು 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 ದೇವರೇ ನೀನೊಬ್ಬನೇ ಬೇಕು ಅನ್ನುವಂಥದ್ದಿದೆಯಲ್ಲ, ಈ ಒಂದು ಹಂತಕ್ಕೆ ವೈರಾಗ್ಯ ಅಂತ ಕರೀತಾರೆ. ಹೀಗೆ ಭಗವಂತನ ಕರ್ಮವನ್ನ ಯಾವುದೇ ನಾವು ಮಾಡಿದಾಗ, ಆತನಲ್ಲಿ ಶರಣು ಹೋದಾಗ ಅವನಲ್ಲಿ ನಾವು ಕೇಳಬೇಕಾದ 3 ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಭಕ್ತಿ ಹೇಳಿದರೆ ನೀವು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಿರಿ ಭಗವಂತನಲ್ಲಿ ನಾವು ಮಾಡುವ ಪ್ರೀತಿ ಅಂತ. ಆ ಭಕ್ತಿಯ ಮಜಲುಗಳಲ್ಲಿವೆಯೋ? ಯಾಕೆ ಹೇಳಿದರೆ ಒಬ್ಬ ದೇವರಲ್ಲಿ ಭಕ್ತಿ ಮಾಡುವವನು ಬೆಳಗಿಂದ ರಾತ್ರಿ ತನಕ ಜಪ ತಪ ಜ್ಞಾನ ಕಾರ್ಯಗಳಲ್ಲಿ ಎಲ್ಲ ತೊಡಗಿಕೊಂಡು ಭಗವಂತನಲ್ಲಿ ಭಕ್ತಿ ಇದೆ ಆದ್ದರಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಕೆಲವರು ಇಡೀ ದಿವಸ ಲೌಕಿಕ ಕರ್ಮಗಳಲ್ಲಿ ತೊಡಗಿಸಿಕೊಂಡು ನಂತರ ಸಿನಿಮಾ ಮ್ಯಾಚ್ ಇವುಗಳನ್ನು ಫೋಕಸ್ ಮಾಡಿಕೊಂಡು ಟೈಮ್ ಇಲ್ಲ ಅಂತ ಹೇಳಿ ತಿಂಗಳಿಗೆ ಒಂದ್ಸಲವೋ ವಾರಕ್ಕೊಂದ್ಸಲವೋ ಹೋಗಿ ದೇವರಿಗೆ ಕಾಣಿಕೆ ಹಾಕಿ 100 ರೂಪಾಯಿ ಕಾಣಿಕೆ ಹಾಕಿ ಸುತ್ತಾಕಿ ಬರ್ತಾನೆ. ಅವನು ಕೂಡ ಭಕ್ತಿ ಇರುವುದರಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಈ ಭಕ್ತಿಯಲ್ಲಿ ಏನು ವೈವಿಧ್ಯತೆ ಇದೆಯೋ ಅಥವಾ ಅದು ಗ್ರೇಡೇಷನ್ ಅಂತ ಹೇಳ್ತೀವೋ? ಈ ಪ್ರಶ್ನೆಯನ್ನ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಸ್ವಯಂ ಭಗವಂತ ತಾನು ಕರ್ದಮ ಮತ್ತು ದೇವಹೂತಿಯ ಮಗನಾಗಿ ಬಂದಾಗ ದೇವಹೂತಿ ದೇವಿ ಈ ಬಗೆಯ ಪ್ರಶ್ನೆಯನ್ನ ದೇವರಲ್ಲೇ ಮಾಡಿದ್ದಾಳೆ. ಮಂದಿರಕ್ಕೆ ಬರೋರೆಲ್ಲ ಒಂದೇ ತರ ಭಕ್ತರ? ಮಂದಿರ ಅಂದ್ರೆ ದೇವರ ಬಳಿಗೆ ಬರುವವರು. ಅದು ವಾರಕ್ಕೊಂದ್ಸತಿ ಬರಲಿ, ಡೈಲಿ ಬರಲಿ, ವರ್ಷಕ್ಕೊಮ್ಮೆ ಬರಲಿ. ಭಗವಂತನ ಬಳಿ ಬಂದ ಅಂತಾದ್ರೆ ಆ ಎಲ್ಲರೂ ಒಂದೇಯ? ಹೇಗೆ? ಭಕ್ತಿಯಲ್ಲಿ ವೈವಿಧ್ಯತೆ ಇದೆಯಾ? ಯಾವ ಭಕ್ತಿ ನನಗೆ ಸೂಕ್ತವಾದದ್ದು ಅಂತ ತಾಯಿಯಾದ ದೇವಹೂತಿ ತನಗೆ ಮಗನ ರೂಪದಲ್ಲಿ ಕಣ್ಣಿಗೆ ಕಾಣಿಸಿಕೊಂಡಂತಹ ಜಗತ್ತಿನ ತಂದೆಯಾದ ಗುರುತ ಮಮ ಗುರುಂ ದೇವ ದೇವಂ ನಮಾಮಿ, ದೇವತೆಗಳಿಗೂ ಗುರುವಾದ ಕಪಿಲ ವಾಸುದೇವನಲ್ಲಿ ಪ್ರಶ್ನೆ ಮಾಡಿದ್ದಾಳೆ. ಕಪಿಲ ನಾಮಕ ಪರಮಾತ್ಮ ಹೇಳ್ತಾನೆ, ಭಗವಂತ ನನ್ನ ಬಳಿಗೆ ಬರುವ ಎಲ್ಲರೂ ಒಂದೇ ರೀತಿ ಭಕ್ತಿ ಇಲ್ಲ ಅಂತ ಹೇಳ್ತಾನೆ. ಯಾವ ಭಕ್ತಿ ಮಾಡಬೇಕು, ಯಾವ ಭಕ್ತಿ ಮಾಡಬಾರ್ದು, ಆ ಭಕ್ತಿಯಲ್ಲಿಯೂ ಕೂಡ ವರ್ಗೀಕರಣ ಇದೆ, ವೈವಿಧ್ಯತೆ ಇದೆ. ಏನದು? ಪ್ರಧಾನವಾಗಿ ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ. ಇದು ಪ್ರಧಾನವಾಗಿ 3 ಭಕ್ತಿಗಳು. ಎಲ್ಲರೂ ದೇವರ ಹತ್ರನೇ ಬರ್ತಾರೆ. ಆದರೆ ಬಂದವರಲ್ಲಿ ಕೆಲವರು
ಇನ್ನೊಬ್ಬರ ಹಿಂಸೆಯನ್ನು ಅಥವಾ ಮತ್ತೇನನ್ನಾದರೂ ಬಯಕೆಯಿಂದ ಭಗವಂತನ ಬಳಿ ಬಂದ್ರೆ ಅದು ಉತ್ತಮವಾದ ಭಕ್ತಿ ಅಂತ ನಾನು ಕರೆಯೋಲ್ಲ ಅಂತಾನೆ ಭಗವಂತ. ಭಗವಂತನ ಬಳಿ ಬಂದಾಗ ಕೇವಲ ಭಕ್ತಿ ಬೇಕು. ಆ ಭಕ್ತಿಯ ಹಿಂದೆ ಮುಂದೆ ಮತ್ತೊಂದಿರಬಾರದು. ನಮಗೆ ಎಷ್ಟೋ ಬಾರಿ ಕಷ್ಟ ಬಂದಾಗ, ಶತ್ರುಗಳ ಪೀಡೆ ಉಂಟಾದಾಗ ನಾವು ದೇವರ ಬಳಿ ಹೋಗಿ ಅನನ್ಯವಾಗಿ ಭಕ್ತಿ ಭಾವದಿಂದ ಕೇಳ್ತೇವೆ, ಸ್ವಾಮಿ ನನ್ನ ಶತ್ರು ಹೀಗಿದ್ದಾನೆ, ನೀನು ಏನಾದರೂ ಮಾಡಿ ಅವನ್ನ ನೋಡ್ಕೋ ಅಂತ. ನಾವು ಬೇರೆ ಎಲ್ಲಿಯೂ ಹೋಗಲ್ಲ, ಭಗವಂತನ ಬಳಿಗೆ ಹೋಗ್ತೀವಿ. ಆದರೂ ಕೂಡ ಈ ಭಕ್ತಿ ತಾಮಸ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಇದು ಉತ್ತಮವಾದ ಭಕ್ತಿ ಅಲ್ಲ ಇದು ಅಂತ ಕೃಷ್ಣ ಕಪಿಲನಾಮಕ ವಾಸುದೇವ ತನ್ನ ತಾಯಿಗೆ ಉತ್ತರ ಕೊಡ್ತಾನೆ. ಇನ್ ಕೆಲವರು ದೇವರಲ್ಲಿ ಬರ್ತಾರೆ, ಭಕ್ತಿ ಮಾಡ್ತಾರೆ, ಭಕ್ತಿನೇ ಮಾಡ್ತಾರ, ಆದರೆ ಅವ್ರ ಭಕ್ತಿ ಕೂಡ ಅನುಸರಿಸ್ಲಿಕ್ಕೆ ಫಾಲೋ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಅದು ರಾಜಸ ಭಕ್ತಿ. ರಾಜಸ ಭಕ್ತಿ ಅಂದ್ರೆ ಏನು ಅಂದ್ರೆ ಒಂದು ಹೆಸರಿಗಾಗಿ ದೇವರಲ್ಲಿ ಸೇವೆ ಮಾಡುವಂಥದ್ದು. ಅವನಿಗೆ ದೇವರ ಅನುಗ್ರಹ ಆಗಲಿ, ದೇವರ ಪ್ರೀತನಾಗಲಿ ಭಾವ ಇಲ್ಲ. ನನ್ನ ಹೆಸರು ಜಗತ್ತಿಗೆ ಗೊತ್ತಾಗಬೇಕು, ತಾನು ಭಾರಿ ಧರ್ಮಿಷ್ಠ ಅನ್ನೋದು ಪ್ರಚಾರ ಆಗ್ಬೇಕು. ಅವನು ಪ್ರಚಾರ ಪ್ರಿಯ. ಅಥವಾ ಭಗವಂತನ ಈ ಬಗೆಯ ಆರಾಧನೆ ಮಾಡಿದ್ರೆ ನಮ್ಗೆ ಈ ಬಗೆಯ ಫಲ ಸಿಗತ್ತೆ ಅಂತ ಹೇಳಿ ಫಲದ ಕಾಮನೆಯಿಂದ ಮಾಡ್ತಾನೆ, ಅಥವಾ ತನ್ನ ಪ್ರಸಿದ್ಧಿಗಾಗಿ ಮಾಡ್ತಾನೆ, ಅಥವಾ ಇನ್ನೊಬ್ಬರ ಮುಂದೆ ತಾನೇನ್ ಕಡಿಮೆ ಅಂತ ತೋರಿಸ್ಲಿಕ್ಕೆ ಮಾಡ್ತಾನೆ. ಇದೆಲ್ಲ ಅಮ್ಮ ರಾಜಸ ಭಕ್ತಿಯಲ್ಲಿ ಪರ್ಯವಸಾನ ಆಗುತ್ತೆ. ಮತ್ತೆ ಕೆಲವರು ಭಗವಂತನ ರೂಪಗಳಿಗೆ, ರಾಮಾವತಾರ ಕೃಷ್ಣಾವತಾರಕ್ಕೆ ಭೇದ ಚಿಂತನೆ ಮಾಡ್ತಾರೆ, ಮಾಡಿ ದೇವರಲ್ಲಿ ಭಕ್ತಿ ಮಾಡ್ತಾರೆ. ಇದು ರಾಜಸ ಭಕ್ತಿ. ಕೆಲವರು ಹೇಳ್ತಾರೆ, ನಾವು ನರಸಿಂಹದೇವರು ಒಕ್ಕಲು, ಶ್ರೀನಿವಾಸನಿಗೆ ಹೋಗೋ ಹಾಗಿಲ್ಲ, ಅಥವಾ ನಾವು ಶ್ರೀನಿವಾಸ ನಮ್ಮ ದೇವರು, ನಾವು ನರಸಿಂಹನ ಹತ್ರ ಹೋಗೋಲ್ಲ. ಹೀಗೆಲ್ಲ ಇದು ತಪ್ಪು ಕಲ್ಪನೆ. ಭಗವಂತನ ಯಾವುದೇ ಅವತಾರಗಳಿಗೆ ವ್ಯತ್ಯಾಸ ಇಲ್ಲ. ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತನ ಮೂಲ ರೂಪಕ್ಕೂ ಭಗವಂತನ ಮತ್ಸ್ಯ ಕೂರ್ಮ ವರಾಹ ರಾಮ ಕೃಷ್ಣ ಬುದ್ಧ ಈ ರೂಪಗಳಿಗೂ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿ ಭಕ್ತಿ ಮಾಡಿದರೆ ಇದು ರಾಜಸ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಉತ್ತಮವಾದ ಭಕ್ತಿಯನ್ನ ನಿನಗೆ ಹೇಳೋದಾದ್ರೆ ಅಮ್ಮ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರು ಕೊಟ್ಟದ್ದನ್ನ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಒಂದು ಉಪಾಯ, ಅದು ಭಕ್ತಿ. ಅವನು ಭಗವಂತನ ಬಳಿ ಬರ್ತಾನೆ, ದೇವರಿಗೆ ಕಾಣಿಕೆ ಹಾಕ್ತಾನೆ. ಕಾಣಿಕೆ ಹಾಕುವಾಗ ಹೇಳ್ತಾನೆ, ನಾನು ಹಾಕಿದ್ದ ಕಾಣಿಕೆ ಇದು ನಂದಲ್ಲ, ಇದು ನಿಂದು. ನೀನ್ ಕೊಟ್ಟದ್ದನ್ನ ನಿನಗೆ ಕೊಡ್ತಾ ಇದ್ದೀನಿ, ನಂದು ಇದ್ರೊಳಗೆ ಏನಿಲ್ಲ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಹೃತಕಸ್ಯ ಸ್ವಿದ್ದನಂ ಅಂತ ಉಪನಿಷತ್ತುಗಳು ಹೇಳುತ್ತೆ. ಆ ನಿಟ್ಟಿನಲ್ಲಿ ದೇವರಿಗೆ ನಾವು ಪೂಜೆ ಮಾಡುವಾಗ, ಏನೇ ಮಾಡುವಾಗಲೂ ನಾವು ಹೊಸದೇನೋ ಮಾಡ್ತೀವಿ ಅಂತ ಅನ್ಕೊಳ್ಬಾರ್ದು. ದೇವರಿಗೆ ಅಭಿಷೇಕ ಮಾಡ್ತೇವೆ, ಆ ನೀರೇನು ನಮ್ದ, ದೇವರೇ ಕೊಟ್ಟಿದ್ದ ನೀರು. ದೇವರಿಗೆ ಹೂವು ಹಾಕ್ತೀವಿ, ಆ ಹೂವು ಏನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲ, ಭೂಮಿ ತಾಯಿ ಕೊಟ್ಟದ್ದು. ದೇವರಿಗೆ ಹಣ್ಣಿಟ್ಟು ನೈವೇದ್ಯ ಮಾಡ್ತೀರಿ, ಹಣ್ಣು ನಿಮ್ದಲ್ಲ, ಮರ ಕೊಟ್ಟದ್ದು. ನೀವು ದೇವರ ಮುಂದೆ ಸ್ತೋತ್ರ ಮಾಡ್ತೀರಿ, ಸ್ತೋತ್ರ ಮಾಡುವ ನಾಲಿಗೆ ದೇವರು ಕೊಟ್ಟದ್ದು. ದೇವರಿಗೆ ಮಂಗಳಾರತಿ ಮಾಡ್ತೀರಿ, ಆ ಬುದ್ಧಿ ದೇವರು ಕೊಟ್ಟದ್ದು. ಎಲ್ಲವೂ ಅವನೇ ಕೊಟ್ಟದ್ದೇ ವಿನಃ ನಮ್ದು ಅಂತ ಏನಿದೆ, ನಂದೇನದೋ ಸ್ವಾಮಿ,
ನಿಂದೇ ಇದೆಲ್ಲ ಅಂತ ಸರ್ವ ಸಮರ್ಪಣೆಯೇ ಸದುಪಾಯ ಅಂತ ಹೇಳ್ತಾರೆ. ಭಗವಂತನಲ್ಲಿ ಉತ್ತಮವಾದ ಭಕ್ತಿ ಅಂದ್ರೆ ನಾವು ಯಾವುದನ್ನ ನಮ್ದು ಅಂತ ಅನ್ಕೊಂಡಿದ್ದೇವೆ, ಇದ್ಯಾವುದು ನಮ್ದಲ್ಲ, ಎಲ್ಲ ನಿಂದೆ ಅಂತ ತಿಳಿಯೋದಿದೆಯಲ್ಲ, ತಿಳಿದು ಭಕ್ತಿ ಮಾಡೋದಿದೆಯಲ್ಲ, ಇದು ಸಾತ್ವಿಕ ಭಕ್ತಿ. ಅಮ್ಮ, ಇದು ನಿನಗೆ ಯೋಗ್ಯವಾದ ಭಕ್ತಿ. ಈ ರೀತಿ ನೀನು ನನ್ನಲ್ಲಿ ಭಕ್ತಿಯನ್ನ ಮಾಡು ಅಂತ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಭಕ್ತಿಯ ವೈವಿಧ್ಯಗಳನ್ನ ತಿಳಿಸ್ತಾ ಹೇಳ್ತಾನೆ. ಅಮ್ಮ, ಈ 3 ಭಕ್ತಿಗಿಂತಲೂ ಇನ್ನೊಂದು ಭಕ್ತಿ ಇದೆ, ಅದು ತುಂಬಾ ದೊಡ್ಡ ಭಕ್ತಿ. ಅದು ಯಾವುದು ಅಂದ್ರೆ ಏಕಾಂತ ಭಕ್ತಿ ಅಂತ. ಆ ಏಕಾಂತ ಭಕ್ತಿ ಏನಂದ್ರೆ ಅವರು ಮಾಡುವ ಕರ್ಮ ಜ್ಞಾನ ಇದಕ್ಕೆಲ್ಲ ಮೆಚ್ಚಿದ ಭಗವಂತ ನಿಂಗೆ ಏನು ಬೇಕು ಅಂತ ದೇವರೇ ಪ್ರತ್ಯಕ್ಷವಾಗಿ ಬಂದು ಕೇಳಿದಾಗಲೂ ಏನು ಬೇಡ ನೀನೇ ಬೇಕು ಅಂತಾನಲ್ಲ. ಇದು ಏಕಾಂತ ಭಕ್ತರ ಲಕ್ಷಣ. ಎಲ್ಲರಿಗೆ ಈ ಭಾವ ಬರೋಲ್ಲ. ದೇವ್ರ ಹತ್ರ 2, ಒಂದು ನಾನು, ಇನ್ನೊಂದು ನಂದು ಅಂತ ದೇವ್ರ ಹತ್ರ ಇದೆ. ನಾವೆಲ್ಲ ದೇವರು ಬೇಡ, ದೇವ್ರದ್ದು ಎಲ್ಲ ಬೇಕು. ದೇವ್ರದೇ ಗಾಳಿ, ದೇವ್ರದೇ ಪೃಥ್ವಿ, ದೇವ್ರದೇ ಎಲ್ಲ ಪಂಚಭೂತಗಳು ಯಾವುದು ನಮ್ದಲ್ಲ. ಆದ್ರೆ ದೇವರು ಕೊಟ್ಟದ್ದು ಎಲ್ಲವೂ ಬೇಕು, ದೇವರು ಮಾತ್ರ ಬೇಡ. ಆದ್ರೆ ತುಂಬಾ ಏಕಾಂತ ಭಕ್ತರು ದೇವರೇ ನೀನೊಬ್ಬ ಸಾಕು, ಉಳಿದದ್ದೇನು ಬೇಡ, ನೀನು ಒಬ್ಬ ಸಿಕ್ಕರೆ ಎಲ್ಲವೂ ಸಿಕ್ಕ ಹಾಗೆ ಅಂತ ಕೇವಲ ಭಗವಂತನ ಪ್ರೀತಿ, ಅಂತರಂಗದಲ್ಲಿ ಭಗವಂತನ ಪ್ರಾಪ್ತಿ, ದೇವರ ಪ್ರೀತಿಗಾಗಿ ದೇವರ ಪ್ರಾಪ್ತಿಗಾಗಿ ಯಾರು ಭಕ್ತಿ ಮಾಡ್ತಾರೆ, ಇದು ಏಕಾಂತ ಭಕ್ತರ ಲಕ್ಷಣ. ಹೀಗಾಗಿ 4 ರೀತಿಯ ಭಕ್ತಿ, ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ, ಏಕಾಂತ ಭಕ್ತರು ಮಾಡುವಂತಹ ಏಕಾಂತ ಭಕ್ತಿ ಅಂತ ಹೇಳಿ. ಭಕ್ತಿಯಲ್ಲಿ ಒಂದೇ ಕ್ರಮ ಇಲ್ಲ, ಅದಲ್ಲಿಯೂ ಕೂಡ ಗ್ರೇಡಿಯೇಷನ್ ಇದೆ. ಯಾವುದು ಉತ್ತಮ ಭಕ್ತಿ, ಈಗ ವಾಯುದೇವರು ಮಾಡುವ ಭಕ್ತಿ ಅದು ಮತ್ತೆ ಜೀವರಿಗೆ ಯಾರಿಗೂ ಮಾಡ್ಲಿಕ್ಕೆ ಬರೋಲ್ಲ. ಉತ್ತಮರು ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ತಾರೆ, ಆ ಉತ್ತಮರಿಗಿಂತ ಕೆಳಗಿರುವವರು ಎಷ್ಟೇ ಜನ್ಮ ಸಾಧನೆ ಮಾಡಿದ್ರು ಉತ್ತಮರ ಭಕ್ತಿಯನ್ನ ಓವರ್ಟೇಕ್ ಮಾಡಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಆದ ಕಾರಣ ಭಕ್ತಿ ಹೇಗೆ ಜೀವರಲ್ಲಿ ವೈವಿಧ್ಯ ಇದೆಯೋ, ಅವರು ಮಾಡುವ ಉಪಾಸನೆಯಲ್ಲಿ, ಅವರು ಮಾಡುವಂತಹ ಭಕ್ತಿಯಲ್ಲಿ, ಅವರ ಅರಿವಿನಲ್ಲಿ, ಅವರ ಜ್ಞಾನದಲ್ಲಿಯೂ ಕೂಡ ವ್ಯತ್ಯಾಸ ಇರುವಂಥದ್ದು. ಹೀಗಾಗಿ ಒಂದೇ ರೀತಿ ಭಕ್ತಿ ಇಲ್ಲ. ತುಂಬಾ ಜನ ಹೇಳ್ತಾರೆ ಎಲ್ಲರೂ ಒಂದೇ, ನಮ್ಗೆಲ್ಲ ಭಕ್ತರೆಲ್ಲ ಒಂದೇ ಅಂತ. ಅದೆಲ್ಲ ಸುಮ್ಮನೆ. ನಿಜವಾಗಿ ಫ್ಯಾಕ್ಟ್ ನಾವು ನೋಡುವಾಗ ಒಂದೇ ಭಕ್ತಿ ಇಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ದೇವರಲ್ಲಿ ಪ್ರೀತಿಯನ್ನ ತೋರಿಸ್ತಾರೆ ಅಂತ ಇದಕ್ಕೆ ನಾನು ಉತ್ತರವನ್ನ ಯಥಾಶಕ್ತಿ ಹೇಳ್ಬೋದು. ಬಹಳ ಸುಂದರ ವಿವರಣೆ ಆಚಾರ್ಯರೇ. ನಿಮ್ಮ ಉತ್ತರ ಕೇಳ್ತಾ ಇರುವಾಗ ಒಂದು ಪ್ರಶ್ನೆ ಮೂಡಿ ಬಂತು. ಈ 4 ಬಗೆಯ ಭಕ್ತರು, ಆದರೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ನನಗೆ ಮನಸ್ಸಿನಲ್ಲಿ ಏನೂ ಗೊತ್ತು ಇಲ್ಲ, ಚಿಂತನೆ ಇಲ್ಲ ಭಗವಂತನ ಬಗ್ಗೆ. ಮೆಕ್ಯಾನಿಕಲ್ ಆಗಿ ನಾವು ತಿಂಗಳಿಗೊಂದ್ಸಲ ಹೋಗ್ಬೋದು, ದಿವಸ ಮಾಡ್ಬೋದು, ಬಟ್ ಇಟ್ಸ್ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರುವಂತಹ ಕೆಲಸ. ಇದು ಆ 4ರಲ್ಲಿ ಯಾವ ಕ್ಯಾಟಗರಿಗೆ ಹೋಗ್ತದೆ? ಯಾವ ಕೆಟಗರಿಗೂ ಬರಲ್ಲ, ಅದು ಭಕ್ತಿಯೇ ಇಲ್ಲ. ಯಾಕಂದ್ರೆ ಈಗ ನೀವು ನೋಡಿರ್ಬೋದು, ಉಡುಪಿ ಅಥವಾ ಮೊದಲಾದ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ದೇವರಿಗೆ ಉತ್ಸವ ಅಂತ ಮಾಡ್ತಾರೆ. ಅವರು ಮಾಡುವ ಬ್ರಹ್ಮೋತ್ಸವ ಅಂತೆಲ್ಲ ಮಾಡ್ತಾರೆ. ಕಾಸು ಸೇವಾ ಯಾರೇ ಕೊಟ್ಟಿರ್ಲಿ, ನಾನು ಕಾಸು ಕೊಟ್ಟಿದ್ದೀನಿ ಅದರಿಂದ ನಾನೊಬ್ಬನೇ ಎಳಿತೀನಿ ಅಂದ್ರೆ ರಥ ಎಳಿಲಿಕ್ಕಾಗಲ್ಲ. 4 ಜನ ಸೇರಿ ರಥವನ್ನ ಎಳಿಬೇಕು. ಮುಂದೆ ಜನ ರಥವನ್ನ ಎಳಿತಾ ಹೋದ್ರೆ ದೇವರಿರುವ ರಥ ಹಿಂದಿಂದೆ ಬರುತ್ತೆ. ಇದು ಕ್ರಮ. ಆದ್ರೆ ಕೆಲವು ಸತಿ ಹೀಗಾಗತ್ತೆ, ರಥ ಎಳೆಯೋರು ಮುಂದೆ ಹೋಗ್ತಾರೆ, ದೇವರು ಬರೋದೇ ಇಲ್ಲ. ಯಾಕೆ ಹೀಗೆ? ಆ ರಥ ಎಳೆಯೋನು ಮೆಕ್ಯಾನಿಕ್ ಆಗಿ ಎಳಿತಾ ಇದ್ದಾನೆ. ಅವನು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ, ರಥಕ್ಕೂ ಅವನಿಗೂ ಮಧ್ಯದಲ್ಲಿ ಒಂದು ಕೊಕ್ಕೆ ಇದೆ, ರಥಕ್ಕೆ ಹಾಕಿರೋದು, ಅದೇ ಲಿಂಕ್, ಅದು ಡಿಸ್ಕನೆಕ್ಟ್ ಆಗಿದೆ ಅಂತ ಆದ್ರೆ ನೀವು ಎಷ್ಟು ದೂರ ಎಳ್ಕೊಂಡೋದ್ರೂ ಹಗ್ಗ ಬರುತ್ತೆ ವಿನಃ ದೇವರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ಭಗವಂತನ ಪಾದಕ್ಕೆ ಲಿಂಕ್ ಕೊಡ್ಲಿಲ್ಲ ಅಂತಾದ್ರೆ ಮಧ್ವ ಗುರುಗಳು ಅಂತಾರೆ, ತದ್ ಅಲಂ ಬಹುಲೋಕ ವಿಚಿಂತನೆಯ ತದಲಂ. ಬರೀ ಲೌಕಿಕದಲ್ಲೇ ನೀವಿದ್ದೀರಿ, ಹಗ್ಗ ಎಳೆಯೋದ್ರೊಳಗೆ ಇದ್ದೀರಿ, ಆದ್ರೆ ನಿಮ್ಮ ಮನಸ್ಸು ದೇವರ ಪಾದದಲ್ಲಿದೆಯಾ? ಆ ಹಗ್ಗದ ಕೊಕ್ಕೆ ದೇವರ ರಥಕ್ಕೆ ಜಾಯಿಂಟ್ ಆಗಿದೆಯಾ ನೋಡ್ಕೊಳ್ಳಿ. ಜಾಯಿಂಟೇ ಆಗದಿದ್ರೆ ಎಷ್ಟು ದೂರ ಎಳ್ಕೊಂಡೋದು ದೇವರಲ್ಲೇ ಇರ್ತಾನೆ, ನೀವು ಮುಂದೆನೆ ಹೋಗ್ತೀರಿ.
ನಿಮ್ ಹಿಂದೆ ದೇವರು ಬರಲ್ಲ. ಯಾವಾಗ ದೇವರು ಹಿಂದೆ ಬರ್ತಾನೆ ಅಂದ್ರೆ ಮನಸ್ಸು ಅನ್ನುವ ಕೊಂಡಿ ದೇವರ ಪಾದಕ್ಕೆ ತಾಕಿದಾಗ ಮಾತ್ರ. ಮನವನಿತ್ತರೆ ತನ್ನ ನೀವನು. ನೀವು ಮನಸ್ಸೊಂದಿಲ್ಲ, ಬರೀ ದೇಹ ದಂಡನೆ ಮಾಡ್ತಾ ಇದ್ದೀರಿ, ಕಷ್ಟಪಟ್ಟು ಎಳಿತಾ ಇದ್ದೀರಿ, ಉಪವಾಸ ಮಾಡಿದ್ದೀರಿ, ದುಡ್ಡು ಕೊಟ್ಟಿದ್ದೀರಿ, ಎಲ್ಲವೂ ಕೂಡ ವ್ಯರ್ಥ. ಅದು ಯಾವಾಗ ಸಾರ್ಥಕ ಆಗುತ್ತೆ ಅಂದ್ರೆ ನೀವು ಯಾವ ಹಗ್ಗವನ್ನ ಕೈಯಲ್ಲಿ ಹಿಡ್ದಿದ್ದೀರಿ ಅದಕ್ಕೂ ರಥಕ್ಕೂ ಇರುವ ಸಂಬಂಧ ಕಟ್ಟಾಗದಿದ್ದರೆ ಮಾತ್ರ ಅದು ಫಲ ಕೊಡುವಂತೆ. ನಿಮಗೆ ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ಬಂದಿದ್ವಿ, ಯಾಂತ್ರಿಕವಾಗಿ ಮಾಡ್ತೀವಿ ಅಂದ್ರೆ ಹಾಗಾದ್ರೆ ದೇವರು ನಿಮ್ ಹಿಂದೆ ಬರ್ತಿಲ್ಲ ಅಂತ ಅರ್ಥ. ಅದು ಭಕ್ತಿಯಲ್ಲಿ ಪರ್ಯವಸಾನ ಆಗೋದೇ ಇಲ್ಲ. ಶ್ರಮ ಏವ ಹಿ ಕೇವಲಂ. ನಾವಲ್ಲಿ ತನಕ ಮಾಡಿದ್ದೆಲ್ಲ ಬರೀ ಶ್ರಮ ಆಗತ್ತೆ ವಿನಃ ಭಗವಂತನ ಅನುಗ್ರಹಕ್ಕೆ ಅದು ಕಾರಣ ಆಗೋಲ್ಲ. ಸೊ ಅದರಿಂದ ಈಗ ನಾವು ಮಾಡುವ ಪ್ರಶ್ನೋತ್ತರ ಕೂಡ ಭಗವಂತನಲ್ಲಿ ಎಚ್ಚರ ಇದ್ದುಕೊಂಡು ಮಾಡಿದ್ರೆ ಇದು ಭಗವಂತನ ಸೇವೆ, ಇಲ್ಲದಿದ್ರೆ ಸೇವೆ ಆಗಲ್ಲ. ಬರೀ ಅದು ಜನರ ಕೀರ್ತಿ ಕಾಮನೆಯಿಂದ ಮಾಡಿದ ಹಾಗಾಗತ್ತೆ. ನಮಗೆ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಆ ಪ್ರಾಮಾಣಿಕ ಪ್ರಯತ್ನ ಅಂತಂದ್ರೇನೆ ಪರಮಾತ್ಮ ಪ್ರೀತನಾಗಲಿ. ಮಧ್ವಾಚಾರ್ಯರು ಇಡೀ ಜಗತ್ತಿನ ಮನುಕುಲಕ್ಕೆ ಕೊಡುವ ಒಂದು ದೊಡ್ಡ ಸಂದೇಶ ಅಂದ್ರೆ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ. ಸಜ್ಜನ ಅಂತ ಯಾರನ್ನ ಕರಿಬೇಕಂದ್ರೆ ಯಾರು ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಅದು ಕೇವಲ ಭಗವಂತ ಪ್ರೀತನಾಗಲಿ ಅನ್ನುವ ಭಾವದಿಂದ ಮಾಡ್ತಾರೆ, ಅದು ಮಾತ್ರ ಅವನು ಸಜ್ಜನ ಅಂತ ಕರೆಸ್ಕೊಳ್ತಾನೆ. ಅವನ್ ಬಿಟ್ಟು ಬೇರೆ ನೀವೇನ್ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ಭಗವಂತನಲ್ಲಿ ಭಕ್ತಿ ಇಲ್ಲ ಅಂದ್ರೆ ಅನ್ಯತ್ರ ವಿಡಂಬನಂ ಅಂತಾರೆ. ಬರೀ ನಾಟಕ. ಅದೇನಂದ್ರೆ ಗೂಟು ನಾಮವ ಬೆಳೆದು ಗುಂಡು ತಂಬಿಗೆ ಹಿಡಿದು ಗೋಟಂಚು ದೋತರ ಮಡಿಯ ಹುಟ್ಟು ದಾಟುಗಾಲನೆ ಹಿಡಿತ ಧರೆಯೊಳಗೆ ಬರುತ್ತಿರಲು ಇದು ಗೂಟಕತನ. ಇದು ಜನರಿಗೆ ಮೋಸ ಮಾಡುವ ವೇಷ ಆಗತ್ತೇ ವಿನಃ ಭಗವಂತನ ಪ್ರೀತಿಗೆ ಇದು ಕಾರಣ ಆಗೋಲ್ಲ. ಆದ ಕಾರಣ ಮನಪೂರ್ವಕವಾಗಿ ಮಾಡಿದ್ದು ಮಾತ್ರ ದೇವರ ಅನುಗ್ರಹಕ್ಕೆ ಕಾರಣ ಆಗುತ್ತೆ. ಬಹಳ ಉತ್ತಮವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಧ್ರುವ ಅವನು ಶ್ರೇಷ್ಠ ಭಕ್ತರಲ್ಲಿ ಪರಿಗಣಿಸಲ್ಪಡ್ತಾನೆ. ಆದರೆ ಅವನು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದು ತನ್ನ ತಂದೆಯ ತೊಡೆಯಲ್ಲಿ ಜಾಗ ಸಿಗಬೇಕು ಅಂತ ಹೇಳಿ ಭಾಗವತದಲ್ಲಿ ವ್ಯಾಸರು ಪ್ರತಿಪಾದನೆ ಮಾಡಿದ್ದಾರೆ, ಎಲ್ಲ ಭಕ್ತರು ಒಂದೇ ತರ ಅಲ್ಲ ಅಂತ. ನೋಡಿ, ಪ್ರಹ್ಲಾದರಾಜರು ದೇವರಲ್ಲಿ ಭಕ್ತಿ ಮಾಡಿದ್ರು, ಗಜೇಂದ್ರನು ದೇವರಲ್ಲಿ ಭಕ್ತಿ ಮಾಡಿದ, ಅಜಾಮಿಳನು ದೇವರಲ್ಲಿ ಭಕ್ತಿ ಮಾಡಿದ, ನೀವು ಹೇಳಿದ ಧ್ರುವನು ದೇವರಲ್ಲಿ ಭಕ್ತಿ ಮಾಡಿದ. ದೇವರು ಎಲ್ಲರಿಗೆ ಒಂದೇ ತೆರನಾದ ಅನುಗ್ರಹ ಮಾಡಲಿಲ್ಲ. ಭಕ್ತಿ ಒಂದೇ ಇದ್ರೆ, ಪೋಸ್ಟ್ ಒಂದೇ ಇದ್ರೆ, ಅಧ್ಯಯನ ಒಂದೇ ಇದ್ರೆ, ಸಂಬಳ ಒಂದೇ ಇರಬೇಕು. ನಿಮ್ಗೆ ಸಂಬಳ ಒಂದಿಲ್ಲ, ಅದ್ರಲ್ಲಿ ವ್ಯತ್ಯಾಸ ಇದೆ ಅಂದ್ರೆ ಏನೋ ಸರ್ವೀಸಲ್ಲಿ ವ್ಯತ್ಯಾಸ ಇರಬೇಕು, ಅಥವಾ ಓದಿನಲ್ಲಿ ವ್ಯತ್ಯಾಸ ಇರಬೇಕು, ಪೋಸ್ಟಲ್ಲಿ ವ್ಯತ್ಯಾಸ ಇರಬೇಕು. ನಮ್ದು ಭಗವಂತನಲ್ಲಿ ಎಂಥ ಭಕ್ತಿ ಇದೆ ಅದಕ್ಕೆ ತಕ್ಕ ಹಾಗೆ ದೇವರ ಅನುಗ್ರಹ ಮಾಡ್ತಾನೆ ವಿನಃ ಎಲ್ಲ ಭಕ್ತರು ಒಂದೇ, ಎಲ್ಲ ಭಕ್ತರಿಗೂ ದೇವರದು ಒಂದೇ ಅನುಗ್ರಹ ಆಗಲಿಲ್ಲ.